ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 19ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಈ 19ನೇ ಅಧ್ಯಾಯದ ವಿಷಯ ಶುಕಮುನಿಯು ಜನಕನನ್ನು ಪುನಃ ಪ್ರಶ್ನಿಸಿದುದು ಮುಕ್ತಿಯು, ಸಂಸಾರವು, ಆಡಳಿತವು ಪರಸ್ಪರ ವಿರೋಧಿಗಳು. ಈ ವಿಷಯದಲ್ಲಿ ಜನಕನ ಪ್ರತ್ಯುತ್ತರ: ಶುಕನು ಮನಸ್ಸಮಾಧಾನವನ್ನು ಪಡೆದು ವ್ಯಾಸನ ಸಮೀಪಕ್ಕೆ ಹಿಂತಿರುಗುವುದು. ಶುಕನು ಗೃಹಸ್ಥನಾಗಿ ಕೆಲವು ಕಾಲವಿದ್ದು ಕಡೆಗೆ ಮುಕ್ತಿಯನ್ನೇ ಪಡೆಯುವುದು. ಅಧ್ಯಾಯವನ್ನು ಪ್ರಾರಂಭಿಸಿದ ಶುಕಮುನಿಯು ಜನಕ ಮಹಾರಾಜನನ್ನು ಪುನಃ ಪ್ರಶ್ನೆ ಮಾಡಿದನು. ಓ ಜನಕ ಮಹಾರಾಜನೇ, ನನ್ನ ಮನಸ್ಸಿನಲ್ಲಿ ಈ ಸಂಶಯವೂ ಇರುತ್ತದೆ. ಮಾಯಾಮಯವಾದಂತಹ ಸಂಸಾರದ ವ್ಯವಹಾರಗಳ ಮಧ್ಯದಲ್ಲಿದ್ದು ಯಾವ ಸಂಬಂಧವೂ ಇಲ್ಲದೆ, ಆಶೆ ಇಲ್ಲದೆ ಇರುವುದು ಹೇಗೆ? ಜಲದಲ್ಲಿದ್ದರೂ ಜಲ ಸಂಬಂಧವಿಲ್ಲವೆಂದು ಹೇಳುವಂತೆ ಅದು ಸಾಹಸದ ಮಾತಾಗುವುದಲ್ಲವೇ? ವೇದಾಂತ ಶ್ರವಣವನ್ನು ಮಾಡಿ ಜ್ಞಾನವನ್ನು ಪಡೆದು ಇದು ನಿತ್ಯವಾದುದು, ಇದು ಅನಿತ್ಯವಾದುದು ಎಂಬ ವಿವೇಕವು ಬಂದರೂ ಅಂತಹ ಜ್ಞಾನವು ಪರೋಕ್ಷವಾದುದರಿಂದ ಸಂಸಾರದಲ್ಲಿರುವ ಮನಸ್ಸಿನ ಮೋಹವು ಹೋಗುವುದಿಲ್ಲವು. ಅಂಥವನು ಹೇಗೆ ಮುಕ್ತನಾದನು? ಮನಸ್ಸಿನ ಒಳಗಿರತಕ್ಕ ಜ್ಞಾನವನ್ನು ಹೋಗಲಾಡಿಸಲು ಕೇವಲ ಶಾಸ್ತ್ರಜ್ಞಾನವು ಸಾಲದು. ಹೇಗೆ ಅಂಧಕಾರವು ದೀಪದ ಮಾತಿನ ಪ್ರಸ್ತಾಪ ಮಾತ್ರದಿಂದ ಹೋಗುವುದಿಲ್ಲವೋ, ಅಂತೆಯೇ ಅಜ್ಞಾನವು ಶಾಬ್ದಜ್ಞಾನದಿಂದ ಹೋಗದು. ಅದಕ್ಕೆ ಸ್ವಾನುಭವವೇ ಬೇಕು. ಪಂಡಿತರಾದವರು, ಮುಮುಕ್ಷುಗಳು ಯಾವಾಗಲೂ ಸರ್ವ ಪ್ರಾಣಿಗಳಲ್ಲಿಯೂ ಕೆಟ್ಟದ್ದನ್ನು ಎಣಿಸಬಾರದು. ರಾಜೋತ್ತಮನಾದವೋ ಜನಕನೇ, ಇದು ಗೃಹಸ್ಥನಿಗೆ ಹೇಗೆ ಸಾಧ್ಯವು? ಓ ದೊರೆಯೇ, ದಿನವೂ ಕಂದಾಯದಿಂದ ಬೊಕ್ಕಸವನ್ನು ತುಂಬಿಸುವ ನಿನಗೆ ದುಡ್ಡು ಬೇಕೆಂಬ ಇಚ್ಛೆಯು ಶಾಂತವಾಗಿಲ್ಲವು. ಹಾಗೆಯೇ ನೀನು ರಾಜ್ಯವನ್ನು ಆಳುತ್ತಿರುವುದರಿಂದ ರಾಜ್ಯಾಧಿಕಾರ ಸುಖಾಭಿಲಾಷೆಯು ನಿವೃತ್ತವಾಗಿಲ್ಲವು. ಯುದ್ಧದಲ್ಲಿ ಜಯಿಸಬೇಕೆಂಬ ಇಚ್ಛೆಯೂ ಹೋಗಿಲ್ಲವು. ಇಂತಹ ನೀನು ಜೀವನ್ಮುಕ್ತನು ಹೇಗೆ? ಓ ದೊರೆಯೇ, ನಿನಗೆ ಕಳ್ಳರಲ್ಲಿ ದುಷ್ಟರೆಂಬ ಬುದ್ಧಿಯೂ ಮುನಿಗಳಲ್ಲಿ ಸಾಧುಗಳೆಂಬ ಬುದ್ಧಿಯೂ ಇರುತ್ತದೆ. ಇದು ಪರರದು, ಇವರು ನಮ್ಮವರು, ಇವರು ಪರಕೀಯರು ಎಂಬ ಭೇದ ಬುದ್ಧಿಯೂ ಹೋಗಿಲ್ಲವು. ಇಂತಹ ನೀನು ಜೀವನ್ಮುಕ್ತ ಹೇಗಾಗಿರುವೆ? ಓ ದೊರೆಯೇ, ಇದು ಕಹಿ, ಇದು ಖಾರ, ಇದು ಒಗರು, ಇದು ಹುಳಿ ಎಂದು ಒಳ್ಳೆಯದಾದ ಮತ್ತು ಕೆಟ್ಟದಾದ ಎಲ್ಲ ರಸಗಳನ್ನು ನೀನು ತಿಳಿದಿರುತ್ತೀಯೇ. ಅವುಗಳಲ್ಲಿ ಒಳ್ಳೆಯದಾದುದನ್ನು ನಿನ್ನ ಮನಸ್ಸು ಅಪೇಕ್ಷಿಸುತ್ತದೆ ಎಂದರೆ ಅವುಗಳ ಸೇವನೆಯಿಂದ ಉಂಟಾಗುವ ಸುಖವನ್ನು ಬಯಸುತ್ತದೆ. ಹಾಗೆಯೇ ಕೆಟ್ಟದುದನ್ನು ಸೇವಿಸುವುದಿಲ್ಲ. ಓ ರಾಜನೇ, ಪ್ರತಿನಿತ್ಯವೂ ಆಯಾ ಕಾಲದಲ್ಲಿ ಒಂದಾದ ಮೇಲೊಂದರಂತೆ ಜಾಗೃತ್, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳೂ ನಿನಗೆ ಬಂದಿರುತ್ತವೆ. ಹೀಗಿರುವಾಗ ನಿನಗೆ ಜೀವನ್ಮುಕ್ತಿ ರೂಪವಾದ 4ನೇದಾದ ಕೊನೆಯ ಅವಸ್ಥೆಯು ಬಂದಿರುವುದು ಎಂತು? ಕಾಲಾಳು, ಕುದುರೆ, ರಥ, ಆನೆ ಮೊದಲಾದವು ಎಲ್ಲವೂ ನನ್ನವು. ಇವುಗಳಿಗೆ ಎಲ್ಲಕ್ಕೂ ನಾನು ಒಡೆಯನು ಎಂದು ನೀನು ತಿಳಿಯುತ್ತೀಯೋ ಅಥವಾ ತಿಳಿಯುವುದಿಲ್ಲವೋ? ಓ ರಾಜಶ್ರೇಷ್ಠನೇ, ನೀನು ಯಾವಾಗಲೂ ರುಚಿಕರವಾದ ಮೃಷ್ಟಾನ್ನವನ್ನೇ ಸಂತೋಷದಿಂದ ಊಟ ಮಾಡುತ್ತೀಯೆ. ಪುಷ್ಪಹಾರವನ್ನು ನೋಡಿ ಸಂತೋಷಿಸುತ್ತೀಯೆ ಹಾಗೂ ಸರ್ಪವನ್ನು ನೋಡಿ ವ್ಯಥೆಗೊಳ್ಳುವೆ. ಹೀಗೆ ಭೇದ ಬುದ್ಧಿ ಇರುವ ನಿನಗೆ ಎಲ್ಲದರಲ್ಲಿ ಒಂದೇ ತೆರನಾದ ದೃಷ್ಟಿಯೂ ಇದೆ ಎಂದು ಹೇಳುವುದು ಮತ್ತು ತಿಳಿಯುವುದು ಹೇಗೆ? ಜೀವನ್ಮುಕ್ತನಾದವನು ಕಲ್ಲು, ಮಣ್ಣು, ಸುವರ್ಣ ಇವೆಲ್ಲವೂ ಒಂದೇ ಬ್ರಹ್ಮ ಚೈತನ್ಯದಿಂದ ವ್ಯಾಪ್ತವಾದುದೆಂದು, ಅನಿತ್ಯವಾದುದೆಂದು ತಿಳಿಯಬೇಕು. ಎಲ್ಲೆಡೆಯಲ್ಲಿಯೂ ಆತ್ಮನೊಬ್ಬನೇ ಇರುವವನೆಂದು ತಿಳಿದು ಎಲ್ಲ ಪ್ರಾಣಿಗಳಿಗೂ ಹಿತವನ್ನು ಮಾಡುತ್ತಲಿರಬೇಕು. ಓ ರಾಜನೇ, ಮನೆ, ಹೆಂಡತಿ ಮೊದಲಾದವುಗಳಲ್ಲಿ ಯಾವುದರಲ್ಲಿಯೂ ನನ್ನ ಮನಸ್ಸು ಸಂತೋಷ ಪಡುವುದೇ ಇಲ್ಲವೋ. ನಾನು ಒಬ್ಬಂಟಿಗನಾಗಿ ಯಾವ ಅಪೇಕ್ಷೆಯೂ ಇಲ್ಲದೆ ಬೇಕಾದಂತೆ ಪರ್ಯಟನ ಮಾಡುತ್ತಿರಬೇಕೆನ್ನಿಸುತ್ತದೆ. ನಾನಾದರೂ ಸರ್ವಸಂಗರಹಿತನಾಗಿಯೂ ತನ್ನದು ನನ್ನದೆಂಬ ಭೇದ ಭಾವರಹಿತನಾಗಿಯೂ ಶಾಂತನಾಗಿಯೂ ಎಲೆ, ಗೆಡ್ಡೆ, ಗೆಣಸು, ಹಣ್ಣು ಮೊದಲಾದವುಗಳನ್ನು ತಿನ್ನುತ್ತಾ ಮೃಗಗಳಂತೆ ಆತಂಕವಿಲ್ಲದೆ ಇರುತ್ತೇನೆ. ನನಗೆ ಶೀತೋಷ್ಣ, ಸುಖ ದುಃಖ ಮೊದಲಾದ ದ್ವಂದ್ವಗಳ ಬಾಧೆಯೇ ಆಗಲಿ, ಯಾವ ವಸ್ತುವನ್ನು ಸ್ವೀಕರಿಸಿ ಶೇಖರಿಸಿ ಇಡಲು ಬಯಕೆಯಾಗಲಿ ಇರುವುದಿಲ್ಲವು. ಓ ದೊರೆಯೇ, ತೀವ್ರ ವೈರಾಗ್ಯದಿಂದ ಕೂಡಿರುವ ಸತ್ವ, ರಜಸ್ತಮೋ ಗುಣಗಳಿಂದ ಬಿಡಲ್ಪಟ್ಟಿರುವ ನನಗೆ ಸುಖ ಸಾಧನಗಳಿಂದ ಕೂಡಿದ ಮನೆಯಿಂದಾಗಲಿ, ಧನದಿಂದಾಗಲಿ, ಸುಂದರಿಯಾದ ಹೆಂಡತಿಯಿಂದಾಗಲಿ ಆಗಬೇಕಾದುದೇನು? ಹೀಗಿರುವಲ್ಲಿ ನೀನಾದರೂ ರಾಗದಿಂದ ಕೂಡಿರುವ ಅನೇಕ ವಿಧವಾದ ಮನೋರಥಗಳನ್ನು ಕಲ್ಪಿಸಿಕೊಳ್ಳುತ್ತೀಯೆ. ವಿಷಯಗಳನ್ನು ಅನುಭವಿಸಲು ತವಕ ಪಡುತ್ತೀಯೆ. ಆದರೂ ನಾನು ಜೀವನ್ಮುಕ್ತನೆಂದು ಹೇಳಿಕೊಳ್ಳುತ್ತೀಯೆ. ನಿನ್ನನ್ನು ನಂಬುವುದು ಹೇಗೆ? ಇದು ಹೊರಗಿನ ನಟನೆಯೇ ಸರಿ. ಓ ದೊರೆಯೇ,
ರಾಜ್ಯವಾಳುತ್ತಿರುವ ನಿನಗೆ ಒಮ್ಮೆ ಶತ್ರುಗಳಿಂದ ಉಂಟಾಗುವ ಆತಂಕವೂ, ಒಮ್ಮೆ ಹಣವನ್ನು ಕೂಡಿಟ್ಟಿರಬೇಕೆಂಬ ಚಿಂತೆಯೂ, ಮತ್ತೊಮ್ಮೆ ಸೈನ್ಯವನ್ನು ಸಿದ್ಧಗೊಳಿಸಬೇಕೆಂಬ ಆಲೋಚನೆಯೂ ಇರುತ್ತದೆ. ಹೀಗಿರುವಾಗ ನೀನು ನಿಶ್ಚಿಂತನಾಗಿರುವುದು ಯಾವಾಗ? ಓ ರಾಜನೇ, ಆಹಾರ ನಿಯಮದಿಂದ ತುಂಬ ಕಟ್ಟುನಿಟ್ಟಾದ ರೀತಿಯಲ್ಲಿ ತಪಸ್ಸು ಮಾಡುತ್ತಿರುವ ವೈಖಾನಸರೆಂಬ ಮುನಿಗಳೂ ಸಹ ಈ ಸಂಸಾರವು ಅನಿತ್ಯವೆಂದು ತಿಳಿದಿದ್ದರೂ ಅದರಲ್ಲಿ ಮೋಹಗೊಳ್ಳುತ್ತಾರೆ. ಇನ್ನು ನಿನ್ನ ಪಾಡೇನು? ಈ ರೀತಿಯಾಗಿ ಶುಕಮುನಿ ಜನಕ ಮಹಾರಾಜನನ್ನು ನೀನು ಹೇಗೆ ಜೀವನ್ಮುಕ್ತ ಎಂಬುದಾಗಿ ಕೇಳುತ್ತಾನೆ. ಮುಂದೆ ಏನೇನು ಪ್ರಶ್ನೆಯನ್ನು ಕೇಳುತ್ತಾನೆ ಆತ, ಅದಕ್ಕೆ ಜನಕ ಮಹಾರಾಜ ಯಾವ ರೀತಿ ಉತ್ತರವನ್ನು ಕೊಟ್ಟು ಶುಕಮುನಿಯನ್ನು ಸಮಾಧಾನಗೊಳಿಸ್ತಾನೆ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.